ಹಾಯ್ ಸ್ನೇಹಿತರೆ, ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರುವಂತವ್ರು ಒಂದಿಷ್ಟು ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಆ ರೂಲ್ಸ್ ಅನ್ನ ಫಾಲೋ ಮಾಡಿದ್ರಿಂದ ಖಂಡಿತ ನಿಮ್ದೊಂದು ಜಾಬ್ ಆದೇ ಆಗತ್ತೆ. ಸೊ ನಿಮ್ಮ ಡೆಡಿಕೇಶನ್ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಹಾಗಾದ್ರೆ ಯಾವೆಲ್ಲ ರೂಲ್ಸ್ ಗಳನ್ನ ನಾವು ನಮ್ಮ ಮೈಂಡ್ ಅಲ್ಲಿ ಫಾಲೋ ಮಾಡ್ಬೇಕಾಗತ್ತೆ, ನಮ್ಮ ಸ್ಟಡಿಯಲ್ಲಿ ಇರಲೇಬೇಕಿವು. ಸೊ ಏನೆಲ್ಲ ಇರಬೇಕು, ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗಾಗಿರ್ಬೋದು, ಇವು UPSC, SSC, KPSC, KS, PDO ಯಾವುದೇ ಎಕ್ಸಾಮ್ಗಾಗಿರ್ಬೋದು, ಆ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಿ ಅಂತಂದ್ರೆ ಇವಿಷ್ಟನ್ನ ನೀವು ಮಾಡಲೇಬೇಕಾಗತ್ತೆ. ಸೊ ಏನು ಯಾವ್ಯಾವುದನ್ನ ಮಾಡ್ತಾ ಹೋಗ್ಬೇಕಾಗತ್ತೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಫಸ್ಟ್ ಮಾಡಬೇಕಾಗಿರುವಂತದ್ದು, ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅನ್ಕೊಂಡಿದ್ದೀರಾ ಅದನ್ನ ನೀವು ಫಸ್ಟ್ ನೀವು ತಿಳ್ಕೋಬೇಕು. ನಿಮ್ಮ ಎಬಿಲಿಟಿಯನ್ನ ನೀವು ತಿಳ್ಕೋಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಆಗಿ ನನಗೆ ಪೊಲೀಸ್ ಅಧಿಕಾರಿ ಆಗ್ಬೇಕು ಅಂತ ಆಸೆ ಇದೆ, ಪೊಲೀಸ್ ಯೂನಿಫಾರ್ಮ್ ಅನ್ನ ಹಾಕೊಳ್ಬೇಕು ಅನ್ನುವಂತ ತುಂಬಾ ಆಸೆ ಇದೆ. ಬಟ್ ನಂದು ಹೈಟೇ ಇಲ್ಲ ಅಂದ್ರೆ ನನ್ ಫಿಸಿಕಲ್ ಇರತ್ತೆ ಅನ್ನೋದು ಗೊತ್ತಿರಬೇಕು. ಆ ತರ ಆ ಎಕ್ಸಾಮಿನ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಆ ಎಕ್ಸಾಮ್ ಯಾವ ತರ ಇರುತ್ತೆ, ಎಕ್ಸಾಮಿನೇಷನ್ಸ್ ಪೇಪರ್ ಯಾವ ತರ ಇರುತ್ತೆ, ಹಾಗಾದ್ರೆ ಇದ್ರಲ್ಲಿ ಫಿಸಿಕಲ್ ಇರತ್ತಾ, ಫಿಸಿಕಲ್ ಇದ್ರೆ ಏನೇನ್ ಇರತ್ತೆ ಏನು ಅನ್ನುವಂಥದ್ದು ಸ್ಟಾರ್ಟಿಂಗ್ ಇಂದನೇ ನಿಮ್ಮ ಪ್ರಿಪ್ರೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ಎಕ್ಸಾಮ್ಗಾಗಿದ್ರು ಆಗಿರ್ಬೋದು. ಈಗ UPSC ಆಗಿದೆ ಅಂತಂದ್ರೆ UPSC ಕೂಡ ಅಷ್ಟೇ, ನೀವು ಯಾವ ಪೇಪರ್ ಇರುತ್ತೆ, ಎಷ್ಟು ಸ್ಟೇಜ್ ಇರುತ್ತೆ, ಯಾವ ತರ ನಾವು ಸ್ಟಡಿ ಮಾಡಬೇಕು ಏನು ಅನ್ನೋದು ಡೀಟೇಲ್ಸ್ ಆಗಿ ಗೊತ್ತಿರಬೇಕು. ಒಂದು 15 ದಿನ ನೀವು ತಗೊಂಡ್ರು ಚಿಂತೆ ಇಲ್ಲ. ಯಾವ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಆ ಎಕ್ಸಾಮಿನ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಇದನ್ನ ನೀವು ಫಸ್ಟ್ ಮಾಡಬೇಕು. ನೆಕ್ಸ್ಟ್ ಮೈಂಡ್ ಸೆಟ್ ಅನ್ನ ಮಾಡ್ಕೊಳ್ಳೋದು. ನಿಮ್ಗದ್ ಬೇಕಾ ಬೇಡವಾ, ಫಸ್ಟ್ ಮೈಂಡ್ ಸೆಟ್ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಇವಾಗ ಯಾರೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಆ ಎಕ್ಸಾಮ್ ಅನ್ನ ನೀವು ತಗೊಂಡ್ರಿ ಅಂತಂದ್ರೆ ಖಂಡಿತ ಅದರಲ್ಲಿ ಕ್ರಾಕ್ ಆಗಕ್ಕಾಗಲ್ಲ. ನಿಮ್ಮ ಟೀಚರ್ಸ್ ಇರ್ಬೋದು, ಅಥವಾ ಫ್ರೆಂಡ್ಸ್ ಇರ್ಬೋದು, ಅಥವಾ ಪೇರೆಂಟ್ಸ್ ಇರ್ಬೋದು, ಅಥವಾ ನಮ್ಮ ಮನೆಯಲ್ಲಿ ಅಥವಾ ನನಗೆ ಗೊತ್ತಿರುವಂತ ಯಾವುದೋ ಒಬ್ಬ ಪರ್ಸನ್ ಆ ಜಾಬ್ ಅನ್ನ ಹಿಡ್ದಿದ್ದಾರೆ ಅಂತಂದ್ರೆ ಆ ಜಾಬ್ ನಾನು ಹಿಡಿತೀನಿ ಅಂತ ಹೋಗೋದು ತುಂಬಾ ತಪ್ಪಾಗತ್ತೆ. ನಿಮ್ಗೆ ಫಸ್ಟ್ ನೀವು ಮೈಂಡ್ ಸೆಟ್ ಮಾಡ್ಕೋಬೇಕು, ನಮ್ ಕಡೆಯಿಂದ ಈ ಎಕ್ಸಾಮ್ ಅನ್ನ ಕ್ರಾಕ್ ಮಾಡ್ಲಿಕ್ಕೆ ಆಗತ್ತಾ, ನನಗೆ ಈ ಎಕ್ಸಾಮ್ ಬೇಕು, ನಾನು ಇದನ್ನ ಮಾಡ್ಲೇಬೇಕು. ನೀವು ನಿಮ್ಗೊಂದು ಜಾಬ್ ಬೇಕೇ ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ನೀವು ಮಾಡ್ಲಿಕ್ಕಾಗತ್ತೆ. ಸೊ ಅಂತ ಮೈಂಡ್ ಸೆಟ್ ಅನ್ನ ನೀವು ಫಸ್ಟ್ ರೆಡಿ ಮಾಡ್ಕೋಬೇಕು. UPSC ಮಾಡ್ಬೇಕು, ನಾನೊಬ್ಬ IAS IPS ಅಧಿಕಾರಿ ಆಗ್ಬೇಕು ಅಂತ ನೀವು ಅನ್ಕೊಂಡ್ರಿ ಅಂತಂದ್ರೆ ಖಂಡಿತ ಆಗತ್ತೆ. ಬಟ್ ಯಾರೋ ಹೇಳಿದ್ದಕ್ಕೆ ಆಗ್ಲಿಕ್ಕಾಗಲ್ಲ. ಅಂದ್ರೆ ಔಟ್ ಸೈಡ್ ಇಂದ ನಿಮ್ಗೆ ಯಾವುದೇ ಮೋಟಿವೇಶನ್ ಬರ್ಲಿ ಅದು ಜಾಸ್ತಿ ದಿನದವರೆಗೂ ಇರಲ್ಲ. ಸೊ ಇನ್ನರ್ ಮೋಟಿವೇಶನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮೊಳಗಡೆನೆ ನೀವು ಸ್ಟ್ರಾಂಗ್ ಆಗಿದ್ರಿ ಅಂದ್ರೆ ಯಾವುದೇ ಪರಿಸ್ಥಿತಿ ಬಂದ್ರೂ ಕೂಡ ಮತ್ತೆ ಪುಟ್ಟಿತೆದ್ದು ನೀವೇನ್ ಮಾಡ್ತೀರಾ, ನಿಮ್ಮ ಗುರಿಯತ್ತ ಹೋಗ್ತೀರಾ. ಸೊ ಹಾಗಾಗಿ ಫಸ್ಟ್ ಮೈಂಡ್ ಸೆಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮೈಂಡ್ ಸೆಟ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಸಿಲಾಬಸ್ ಆಗಿರ್ಬೋದು, ಸ್ಟೇಜ್ಗಳಾಗಿರ್ಬೋದು, ಇದೆಲ್ಲವನ್ನು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಸಿಲಾಬಸ್ ಇರತ್ತೆ. ಸೊ ಆ ಸಿಲಾಬಸ್ ಅನ್ನ ನಾವು ನೋಡ್ಬೇಕಾಗತ್ತೆ. ಸಿಲಾಬಸ್ ಅನ್ನ ನೋಡಿ ಸುಮ್ಮನೆ ಎತ್ತಿಟ್ಬಿಟ್ರೆ ಸಾಕಾಗಲ್ಲ. ಸಿಲಾಬಸ್ ಅನ್ನ ಏನ್ ಮಾಡ್ಬೇಕು ಅಂದ್ರೆ ಸಂಪೂರ್ಣವಾಗಿ ನಿಮ್ದೇ ಹ್ಯಾಂಡ್ ರಿಟನ್ ಅಲ್ಲಿ ಬರ್ತಾ ಹೋಗ್ಬೇಕು. ಸ್ಟೆಪ್ ಬೈ ಸ್ಟೆಪ್ ನೀವು ಬರೀತಾ ಹೋದ್ರಿ ಅಂತಂದ್ರೆ ಅಲ್ಲಿ ಒಂದು 25% ನಿಮ್ಮ ಮೈಂಡ್ ಒಳಗಡೆ ಸಿಲಾಬಸ್ ಹೋಗ್ಬಿಡತ್ತೆ. ಆಮೇಲೆ ನೀವು ಓದ್ತಾ ಇರುವಾಗ ಪ್ರತಿನಿತ್ಯ ಆ ಸಿಲಾಬಸ್ ಅನ್ನ ನೋಡ್ತಾ ಹೋದ್ರಿ ಅಂದ್ರೆ ಆ ಸಿಲಾಬಸ್ ನಿಮ್ಗೆ ಸಂಪೂರ್ಣವಾಗಿ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡತ್ತೆ. ನೀವ್ ಯಾವುದೇ ಬುಕ್ ಅನ್ನ ಓದಿ, ಅಥವಾ ಯಾವುದೇ ನ್ಯೂಸ್ ಪೇಪರ್ ಅನ್ನ ಓದಿ, ಅಥವಾ ಯಾವುದೇ ಮ್ಯಾಗಝಿನ್ ಅನ್ನ ಓದ್ತಾ ಹೋಗಿ ಇದು ನನಗೆ ಈ ಎಕ್ಸಾಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸಿಲಾಬಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎನಿ ಎಕ್ಸಾಮ್, ಯಾವುದೇ ಎಕ್ಸಾಮ್ಗಾಗಿರ್ಬೋದು, ಸಿಲಾಬಸ್ ಕಾಪಿಯನ್ನ ನೀವೇನ್ ಮಾಡ್ಬೇಕು, ಪ್ರಿಂಟ್ಔಟ್ ಆಗಿ ತೆಗೆದು ಇಟ್ಕೊಳ್ಳೋದ್ಕಿಂತ ರಿಟರ್ನ್ ಮಾಡಿ ಇಟ್ಕೊಂಡ್ರೆ ತುಂಬಾನೇ ಬೆಟರ್. ರೈಟ್ ಮಾಡಿರುವಂತದ್ದು ತುಂಬಾ ದಿನದವರೆಗೂ ನೆನಪಿರತ್ತೆ ನಮ್ಗೆ. ಸೊ ಹಾಗಾಗಿ 10 ಸರಿ ಓದೋದ್ಕಿಂತ 1 ಸರಿ ಬರೆಯೋದು ತುಂಬಾ ಲೇಸ್ ಅಂತ ಹೇಳ್ತಾರೆ. ಹಾಗಾಗಿ ಬರ್ದಿಡೋದ್ರಿಂದ ನಮ್ಗೆ ಏನಾಗತ್ತೆ, ಫೀಲ್ ಆಗ್ತಾ ಹೋಗುತ್ತೆ, ನಮ್ಮ ಮೈಂಡ್ ಅಲ್ಲಿ ಜಾಸ್ತಿ ದಿನದವರೆಗೂ ಇರತ್ತೆ. ಸೊ ಹಾಗಾಗಿ ಬರ್ದಿಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕ್ಸಾಮಿಗೆ ತಕ್ಕ ಹಾಗೆ ನಿಮ್ಮಲ್ಲಿರುವಂತ ಫೈನಲ್ ಬುಕ್ ಲಿಸ್ಟ್ ಇರಬೇಕು. ತುಂಬಾ ಬುಕ್ಗಳನ್ನ ತಗೊಳ್ಳೋದಲ್ಲ, ಮಾರ್ಕೆಟ್ ಅಲ್ಲಿ ಸಾಕಷ್ಟು ಬುಕ್ಗಳು ಸಿಗುತ್ತೆ. ಸೊ ಆ ಎಲ್ಲ ಬುಕ್ಗಳನ್ನ ಪರ್ಚೇಸ್ ಮಾಡೋದಲ್ಲ, ಅಥವಾ ನಾನ್ ಹೇಳ್ತೀನಿ ಅಂತ ತಗೊಳ್ಳೋದು, ಅಥವಾ ಇನ್ನೊಬ್ರು ಹೇಳ್ತಾರೆ ಅಂತ ಮತ್ತೊಬ್ರು ಹೇಳ್ತಾರೆ ಅಂತ ಹೇಳಿ ತಗೊಳ್ಳೋದಲ್ಲ. ನೀವು ಸಿಲಾಬಸ್ ಅನ್ನ ನೋಡ್ತೀರಾ, ಕ್ವಶನ್ ಪೇಪರ್ ಅನ್ನ ನೋಡ್ತೀರಾ, ಯಾರ್ದೋ ಒಬ್ರದ್ದು ಫಾಲೋ ಮಾಡಿ, ಅಥವಾ ನಿಮ್ಮ ಸೀನಿಯರ್ಸ್ ಯಾರು ಹೇಳ್ತಾರೆ ಅಂತಂದ್ರೆ ನೋಡ್ಕೊಳ್ಳಿ, ಅಥವಾ ನಿಮ್ ಟೀಚರ್ಸ್ ಅಥವಾ ಇನ್ಯಾರ್ದು ಫಾಲೋ ಮಾಡ್ತಾ ಇದ್ದೀರಾ, ಸೊ ಅವ್ರದ್ದು ಒಂದು ಬುಕ್ ಲಿಸ್ಟ್ ಅನ್ನ ಪರ್ಚೇಸ್ ನೋಡ್ಕೊಂಡು ಸಡನ್ಲಿ ತಗೊಳ್ಳೋದಲ್ಲ. ಸೊ ಅದು ಎಷ್ಟು ವರ್ತ್ ಇದೆ ಏನಿದೆ ಅಂತ ತಿಳ್ಕೊಂಡ್ಬಿಟ್ಟು ಒಂದು ಫೈನಲ್ ಆದಂತ ಬುಕ್ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳಿ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ.
ಫೈನಲ್ ಆಗಿರುವಂಥ ಒಂದು ಬುಕ್ ಲಿಸ್ಟ್ ನಿಮ್ಮ ಜೊತೆಗೆ ಇರಬೇಕು. ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಬೇಸಿಕ್ ಬುಕ್ ಮತ್ತು ಸ್ಟ್ಯಾಂಡರ್ಡ್ ಬುಕ್ಗಳಿಗೆ ತಕ್ಕ ಹಾಗೆ ಸ್ಟಾರ್ಟರ್ಸ್ ಹಾಕೊಳ್ಳೋದು. ಬೇಸಿಕ್ ಬುಕ್ ಅಂದರೆ ಯಾವುವು? NCERT ಆಗಿರ್ಬೋದು ಅಥವಾ DSRT ಆಗಿರ್ಬೋದು. ಇನ್ನು ಸ್ಟ್ಯಾಂಡರ್ಡ್ ಬುಕ್ಗಳು ಅಂದರೆ ಆ ಎಕ್ಸಾಮಿಗೆ ತಕ್ಕ ಹಾಗೆ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ಇರುವಂಥ ಬುಕ್ಗಳು. ಈಗ UPSCಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ, ಈ ಪೊಲಿಟಿಗೆ ಸಂಬಂಧಪಟ್ಟಾಗೆ NCERT ಬುಕ್ ಇದೆ. ಸೊ ಸ್ಟ್ಯಾಂಡರ್ಡ್ ಬುಕ್ ಅಂತ ಹೇಳಿದ್ರೆ ಲಕ್ಷ್ಮೀಕಾಂತ್ ಬುಕ್ ಇದೆ. ಸೊ ಈ ತರ ಸ್ಟ್ಯಾಂಡರ್ಡ್ ಬುಕ್ಗಳು ಮತ್ತೆ NCERT ಬುಕ್ಗಳು ಅಥವಾ DSRT ಬುಕ್ಗಳು, ಏನ್ ಬೇಸಿಕ್ ಬುಕ್ಗಳಿದಾವಲ್ಲ, ಇವಕ್ಕೆ ಸರಿಯಾದಂತ ಒಂದು ಸ್ಟಾರ್ಟರ್ಸ್ ಫಾಲೋ ಮಾಡುವಂಥದ್ದು, ಸ್ಟಾರ್ಟರ್ಸ್ ಹಾಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನಿಮ್ಮ ಸ್ಟಾರ್ಟರ್ಸ್ ಯಾವ ತರ ಇರಬೇಕು ಅಂದ್ರೆ, ಲಾಂಗ್ ಟರ್ಮ್ ಸ್ಟಾರ್ಟರ್ಸ್ ಮತ್ತೆ ಶಾರ್ಟ್ ಟರ್ಮ್ ಸ್ಟಾರ್ಟರ್ಸ್ ಇರಬೇಕಾಗತ್ತೆ. ಈ ಲಾಂಗ್ ಟರ್ಮ್ ಸ್ಟಾರ್ಟರ್ಸ್ ಅಂತಂದ್ರೆ, ನೀವು ಯಾವ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ ಆ ಎಕ್ಸಾಮಿಗೆ ತಕ್ಕಾಗೆ ನಿಮ್ಮ ಸ್ಟಾರ್ಟರ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಆಗಿ UPSC ಪ್ರಿಪ್ರೇಷನ್ ಅನ್ನ ನಡೆಸ್ತಾ ಇದ್ದೀರಿ ಅಂದ್ರೆ ಅಟ್ಲೀಸ್ಟ್ ಒಂದು 2 ಇಯರ್ಸ್ ಸ್ಟಾರ್ಟರ್ಸ್ ಇರಲೇಬೇಕಾಗತ್ತೆ. ಅದೇ ನೀವು PEC ಎಕ್ಸಾಮಿಗೆ ಏನಾದರೂ ಪ್ರಿಪ್ರೇಷನ್ ಅನ್ನ ನಡೆಸ್ತಾ ಇದ್ದೀರಿ ಅಂತಂದ್ರೆ ಒಂದು 6-7 ತಿಂಗಳಾದ್ರೂ ಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಗೆ ಯಾವ ತರ ಬೇಕು, ಯಾವ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರೋ ಆ ಎಕ್ಸಾಮಿಗೆ ತಕ್ಕ ಹಾಗೆ ಸ್ಟಾರ್ಟರ್ಸ್ ಹಾಕೋಬೇಕು. ಇನ್ನ ಲಾಂಗ್ ಟರ್ಮ್ ಸ್ಟಾರ್ಟರ್ಸ್ ಜೊತೆಗೇನೆ ಶಾರ್ಟ್ ಟರ್ಮ್ ಸ್ಟಾರ್ಟರ್ಸ್ ಅಂದ್ರೆ, ಇಷ್ಟು ದಿನಕ್ಕೆ ನಾನು ಈ ಬುಕ್ನ, ಈ ಕಾನ್ಸೆಪ್ಟ್ ಅನ್ನ ಮುಗಿಸ್ಬೇಕು. ಒಂದು ದಿನದ ಟಾರ್ಗೆಟ್ ಆಗಿರ್ಬೋದು ಅಥವಾ ವಾರದ್ದಾಗಿರ್ಬೋದು ಅಥವಾ ತಿಂಗಳದ್ದಾಗಿರ್ಬೋದು, ಈ ಟಾರ್ಗೆಟ್ ಅನ್ನ ಹಾಕೊಳ್ಳುವಂತ ಒಂದು ಮೆಥಡ್ ಅನ್ನ ಫಾಲೋ ಮಾಡ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ಮಾತ್ರ ನೀವು ಕನ್ಸಿಸ್ಟೆಂಟ್ ಆಗಿ ಓದ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಏನ್ ಮಾಡ್ಬಿಡ್ತೀರಾ, ಇನ್ನೂ ಎಕ್ಸಾಮ್ ತುಂಬಾ ದೂರ ಇದೆ, ಆರಾಮಾಗಿ ಓದ್ಬೋದು ಅಂತ ಅನ್ಕೊಳ್ತೀರಾ. ಬಟ್ ನೀವು ಕಂಪ್ಲೀಟ್ ಆಗಿ ಮುಗಿಸ್ಲಿಕ್ಕೆ ಸಾಧ್ಯತೆ ಆಗಲ್ಲ. ಸೊ ಹಾಗಾಗಿ ಈ ಸ್ಟಾರ್ಟರ್ಸ್ ಹಾಕೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ನೀವು ಡೈಲಿನೂ ಟಾರ್ಗೆಟ್ ಹಾಕೊಳ್ಬೇಕಾಗತ್ತೆ. ನಿಮ್ ಜೊತೆಗೆ ಯಾರಾದ್ರೂ ಇದ್ರು ಅಂತಂದ್ರೆ, ನಾನು ಈ ತರದ್ದು ಓದ್ತೀನಿ ಅಂತ ಹೇಳ್ಬಿಟ್ಟು ನೀವು ಅವರಿಗೆ ಒಪ್ಸೋದಾಗಿರ್ಬೋದು, ಅಥವಾ ಮೇಲೆ ಬರ್ದಿಡೋದಾಗಿರ್ಬೋದು, ಅಥವಾ ನಿಮ್ಮ ನೋಟ್ಸ್ ಅಲ್ಲೇನೆ ಬರ್ದಿಟ್ಕೊಂಡು ನೀವು ಓದಿದ ಹಾಗೆ ಮಾರ್ಕ್ ಮಾಡ್ತಾ ಹೋಗೋದಾಗೋದು. ಇದನ್ನ ಡೈಲಿ ಮಾಡ್ತಾ ಹೋದ್ರಿ ಅಂತಂದ್ರೆ ಒಂದು 8 ದಿನ 15 ದಿನ ಆದ್ಮೇಲೆ ನೀವು ಬರ್ದಿರುವಂತ ಒಂದು ಡೈರಿಯನ್ನ ತಗೊಳ್ಳಿ. ನೀವು ಯಾವ್ಯಾವ ಕಾನ್ಸೆಪ್ಟ್ ಅನ್ನ ಓದಿದಿರ ಅಂತ ಮಾರ್ಕ್ ಮಾಡ್ತಾ ಹೋಗಿರ್ತೀರಲ್ವಾ, ಸೊ ಈ ಪಾಸ್ ಮಾರ್ಕಿಂಗ್ ಇರುತ್ತಲ್ಲ, ಸೊ ಇದು ನಮ್ಗೆ ತುಂಬಾನೇ ಅಂದ್ರೆ ತುಂಬಾನೇ ಎನರ್ಜಿ ಕೊಡತ್ತೆ. ತುಂಬಾನೇ ನಮ್ಗೆ ಮೋಟಿವೇಶನ್ ಆಗ್ತಾ ಹೋಗುತ್ತೆ. ನಾನು ಇಷ್ಟು ಓದಿದ್ದೀನಿ, ಒಂದು ವಾರದಲ್ಲಿ ಇಷ್ಟು ಕಾನ್ಸೆಪ್ಟ್ ಅನ್ನ ಓದಿದ್ನ, ನಿಮ್ಗೆ ನಂಬಕ್ಕಾಗಲ್ಲ. ಸೊ ಅಷ್ಟನ್ನ ಓದ್ಬಿಟ್ಟಿರ್ತೀರ. ಸೊ ಅವಾಗ ನಿಮ್ಗೆ ತುಂಬಾನೇ ಫೀಲ್ ಆಗ್ತಾ ಇರತ್ತೆ. ಸೊ ಹಾಗಾಗಿ ಈ ಟಾರ್ಗೆಟ್ ಅನ್ನ ಹಾಕೊಂಡು ಓದುವಂತ ರೂಢಿಯನ್ನ ಮಾಡ್ತಾ ಹೋಗಿ. ಕನ್ಸಿಸ್ಟೆನ್ಸಿ ಜೊತೆಗೆ ಡಿಸಿಪ್ಲಿನ್ ತುಂಬಾನೇ ಇಂಪಾರ್ಟೆಂಟ್. ಯಾವುದೋ ಒಂದು ದಿನ ನೀವು ಕನ್ಸಿಸ್ಟೆನ್ಸಿಯನ್ನ ಮಿಸ್ ಮಾಡ್ಕೊಂಡ್ರು ಕೂಡ ಮಾರನೇ ದಿನ ಮತ್ತೆ ಅದನ್ನ ಕರೆಕ್ಟಾಗಿ ಕವರ್ ಮಾಡ್ಕೋಬೇಕು. ನಾನು ಇಷ್ಟು ಫುಲ್ ಟೈಮ್ ಓದೋರಂತೂ ಕನ್ಸಿಸ್ಟೆನ್ಸಿಯನ್ನ ಸಂಪೂರ್ಣವಾಗಿ ಫಾಲೋ ಮಾಡಲೇಬೇಕು. ಬಟ್ ನೀವು ಕಾಲೇಜಿಗೆ ಹೋಗಿ ಬಂದು ಓದ್ತಾ ಇದ್ದೀರಾ ಅಥವಾ ಮತ್ತೇನೋ ವರ್ಕ್ ಮೇಲೆ ಓದ್ತಾ ಇದ್ದೀರಾ ಅಂತಂದ್ರೆ, ನೀವು ನಿಮ್ದೇ ಆದಂತ ಒಂದಿಷ್ಟು ಸ್ಟಾರ್ಟರ್ಸ್ ಹಾಕೊಂಡಿರ್ತೀರಲ್ವಾ, ಸೊ ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಆ ಡಿಸಿಪ್ಲಿನ್ ಅನ್ನ ಕಂಟಿನ್ಯೂ ಆಗಿ ಫಾಲೋ ಮಾಡಬೇಕು. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾಗಿರುವಂತದ್ದು ಕನ್ಸಿಸ್ಟೆಂಟಿ ಮತ್ತೆ ಡಿಸಿಪ್ಲಿನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟು ಡಿಸಿಪ್ಲಿನ್ ಆಗಿ ಅದನ್ನ ಫಾಲೋ ಮಾಡ್ತಿರೋ ಅಷ್ಟು ಬೇಗ ನಿಮ್ಗೆ ಸಕ್ಸಸ್ ಸಿಗತ್ತೆ. ಸೊ ಹಾಗಾಗಿ ಅದನ್ನ ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ಬೇಕಾಗತ್ತೆ. ಇದಕ್ಕೆ ಇನ್ನೂ ಒಂದು ತುಂಬಾನೇ ಇಂಪಾರ್ಟೆಂಟ್ ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು, ನೆಕ್ಸ್ಟ್ ರಿವಿಷನ್ ಮತ್ತೆ ಟೆಸ್ಟ್ ಸೀರೀಸ್. ಇವು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟು ಓದಿದ್ರಿ, ಏನನ್ನ ಓದಿದ್ರಿ, ಎಷ್ಟು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರಿ, ಇನ್ನ ನೀವೇನು ಓದ್ಬೇಕು, ಅಥವಾ ನೀವು ಓದಿರೋದೆಲ್ಲದು ನೆನಪಿದ್ಯಾ ಇಲ್ವಾ, ಇದೆಲ್ಲದನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಸಹಾಯ ಮಾಡತ್ತೆ. ಹಾಗೆ ರಿವಿಷನ್ ಕೂಡ ಹೆಲ್ಪ್ ಆಗತ್ತೆ. ಇನ್ನ ಟೆಸ್ಟ್ ಸೀರೀಸ್ ಅನ್ನ ಕೊಟ್ಕೊಂಡ್ರೆ ನೀವು ಯಾವ ಲೆವೆಲ್ಗೆ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ನೀವು ಹೋಗ್ತಾ ಇರುವಂತ ವೇ ಕರೆಕ್ಟ್ ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಇವಿಷ್ಟನ್ನ ನೀವು ಕಂಪ್ಲೀಟ್ ಆಗಿ ಫಾಲೋ ಮಾಡಬೇಕು. ನೆಕ್ಸ್ಟ್, ಯಾವುದೇ ಕಾರಣಕ್ಕೂ ನಾನು ಓದ್ಬೇಕಪ್ಪ ಅನ್ಕೊಂಡು ಓದ್ಬೇಡಿ. ನಿಮಗೆ ಬೇಕು ಅನ್ಸಿದ್ರೆ ಎಂಜಾಯ್ ಮಾಡ್ತಾ ಓದಿ. ಅಂದ್ರೆ ಖುಷಿಯಾಗಿ ಓದಿ. ನೀವ್ ಎಷ್ಟು ಉತ್ಸಾಹದಿಂದ ಇರ್ತೀರೋ, ಎಷ್ಟು ನೀವು ಖುಷಿಯಾಗಿ ಓದ್ತಿರೋ ಅಷ್ಟು ನಿಮ್ ಮೈಂಡಿಗೆ ಹೋಗ್ತಾ ಇರತ್ತೆ. ಇವಾಗ ನಾವು ಯಾವುದೋ ಒಂದು ಊಟ ಮಾಡುವಾಗ ನಮಗೆ ತುಂಬಾ ಫೇವರೇಟ್ ಫುಡ್ ಇತ್ತು ಅಂತಂದ್ರೆ ಅದನ್ನ ತುಂಬಾ ಖುಷಿಯಿಂದ ಊಟ ಮಾಡ್ತೀವಿ, ಅದು ಫೀಲ್ ಮಾಡ್ತಾ ಊಟ ಮಾಡ್ತೀವಿ. ಸೊ ಅದರಲ್ಲಿರುವಂತ ಮಜಾನೇ ಬೇರೆ. ಬಟ್ ಅದೇ ನಿಮಗೆ ಇಷ್ಟ ಇಲ್ದೇ ಇರೋ ಊಟ ಇತ್ತು ಅಂತಂದ್ರೆ ಇದನ್ನ ಏನ್ ತಿನ್ಬೇಕಪ್ಪ ಅನ್ಸುತ್ತೆ. ಸೊ ಹಾಗಾಗ್ಬಾರ್ದು. ಆ ಜಾಬ್ ಮೇಲೆ ನಿಮ್ಗೆ ಜಾಸ್ತಿ ಪ್ರೀತಿ ಇದ್ದು ಆ ಜಾಬ್ ನಮಗೆ ಬೇಕೇ ಬೇಕು ಅಂತ ಅನ್ಕೊಂಡ್ರಿ ಅಂತಂದ್ರೆ ತುಂಬಾ ಎಂಜಾಯ್ ಮಾಡ್ತಾ ಓದ್ತೀರಾ. ಸೊ ಎಂಜಾಯ್ ಮಾಡ್ತಾ ಓದಿ, ಖುಷಿಯಾಗಿ ಓದಿ. ಆ ತರ ಖುಷಿಯಾಗಿ ಓದಿದ್ರಿಂದ ಜಾಸ್ತಿ ದಿನದವರೆಗೂ ನೆನ್ಪು ಕೂಡ ಇರುತ್ತೆ. ಇದೆಲ್ಲದ್ರ ಜೊತೆಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್.
ನೀವು ಯಾವ ಎಕ್ಸಾಮಿಗಾದರೂ ಪ್ರಿಪೇರ್ ಆಗಿ ನಿಮ್ಮ ಹೆಲ್ತ್ ಕಡೆ ನಿಮಗೆ ತುಂಬಾನೇ ಗಮನ ಇರಬೇಕಾಗತ್ತೆ. ಕೆಲವೊಂದಿಷ್ಟು ಎಕ್ಸಾಮ್ಗಳಲ್ಲಿ ಪರ್ಸನಾಲಿಟಿ ಟೆಸ್ಟ್ ಕೂಡ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಸ್ಟಡಿ ಜೊತೆಗೇನೆ 1 ಅವರ್ ಅಥವಾ ಹಾಫ್ ಎನ್ ಅವರ್ ಅಥವಾ 2 ಅವರ್ ಟೈಮನ್ನು ನೀವು ಪರ್ಸನಾಲಿಟಿ ಟೆಸ್ಟ್ಗಳನ್ನು ಇರುವಂಥ ಯಾವುದಾದ್ರೂ ಎಕ್ಸಾಮನ್ನು ನೀವು ಬರೀಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ನಿಮ್ಮ ತಯಾರಿ ಇರಲಿ. ಎಲ್ಲವನ್ನೂ ಮಾಡ್ಕೊಂಡ್ಬಿಟ್ಟು ಲಾಸ್ಟ್ ಸ್ಟೇಜಿಗೆ ಹೋಗಿ ನಿಂತಾಗ ನೀವು ಪರ್ಸನಾಲಿಟಿ ಟೆಸ್ಟಲ್ಲಿ ಪಾಸ್ ಆಗಲಿಲ್ಲ ಅಂತಂದರೆ ಎಲ್ಲ ವೇಸ್ಟ್. ಅದ್ರ ಜೊತೆಗೆ ನೀವು ಫಿಟ್ ಆಗಿರಬೇಕು. ನೀವು ನಾಳೆ ಜಾಬ್ ಹಿಡಿದಾಗ ಅಥವಾ ಜಾಬಲ್ಲಿ ಹೋಗಿ ನಿಂತಾಗ ನೀವು ಒಂದು ಯೂನಿಫಾರ್ಮ್ ಹಾಕ್ಕೊಂಡಾಗ ನಿಮ್ಮ ಫಿಟ್ ನಿಮಗೆ ಎಷ್ಟು ಖುಷಿ ಕೊಡುತ್ತೆ. ಸೊ ಹಾಗಾಗಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಡೆನೂ ಕೂಡ ನೀವು ಜಾಸ್ತಿ ಗಮನವನ್ನು ಹರಿಸ್ಬೇಕು. ಇಷ್ಟನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಯಾವುದೇ ಎಕ್ಸಾಮಿಗೆ ಪ್ರಿಪೇರ್ ಆಗಿ ಇವೆಲ್ಲವನ್ನು ಕೂಡ ನಿಮ್ಮ ಒಂದು ಸ್ಟಡಿಯಲ್ಲಿ ಫಾಲೋ ಮಾಡ್ತಾ ಹೋಗಿ ಖಂಡಿತ ನಿಮಗೂ ಕೂಡ ಜಾಬ್ ಸಿಕ್ಕೇ ಸಿಗುತ್ತೆ. ಓಕೆನಾ? ಆಲ್ ದ ಬೆಸ್ಟ್. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.